ಅವ್ರೇನು ಮಾಡ್ತಾರೆ, ಇವನನ್ನು ಹೆಚ್ಚಿಗೆ ದಿವಸ ಬಿಟ್ಟರೆ, ಯಾಕೆಂದರೆ ಗೆರಿಲ್ಲಾ ಯುದ್ಧದಲ್ಲಿ ಪರಿಣತರಲ್ಲ ಬ್ರಿಟಿಷ್ನವರು, ಅದಕ್ಕೆ ಅದರದೇ ಆದಂಥ ಒಂದು ವಿಶೇಷತೆ ಇರ್ತದೆ, ಸ್ಪೆಷಾಲಿಟಿ ಇರ್ತದೆ, ಅಲ್ಲಿರೋರು ಮಾತ್ರ ಗೊತ್ತುವದು. ಅವಾಗ ಏನು ಮಾಡ್ತಾರೆ, ಇವನಿದ್ರೆ ಹೊರಗಡೆಗೂ ಹೋದರೆ ಪುನಃ ನಮ್ಗೆ ಇವನು ಆತಂಕಕಾರಿ ಅಂತೇಳಿ ಸ್ಲೋ ಪಾಯ್ಸನ್ ಕೊಟ್ಟು ಅವರನ್ನು ಕೊಂದು. ಅಲ್ಲಿಗೆ ನಾವು ಯಾತಿಗೆ ಅಂತ ಹೇಳಿದ್ರೆ, ನಮ್ಮ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಇಂತಹ ಆದಿವಾಸಿಗಳಾಗಿರ್ಬೋದು, ಯುವಕರಾಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ಎಂತೆಂತಹ ನೋಡ್ರಿ, ಅವ್ರು 25 ವರ್ಷ ಮಾತ್ರ ಅವ್ರು ಬದುಕಿರೋರು. 25ನೇ ವಯಸ್ಸಿನಲ್ಲೇ ಅವರಲ್ಲಿ ಎಂಥ ಕ್ರಾಂತಿಕಾರಿ ಮನೋಭಾವನೆ ಉಂಟಾಗಿತ್ತು. ನಾವು 25ನೇ ವಯಸ್ಸಲ್ಲಿ ಹೇಗಿತ್ತು ಜ್ಞಾಪಿಸ್ಕೊಳ್ರಿ. ನಮ್ಗೆ ಆ ಧೈರ್ಯ ಇತ್ತ, ಸಾಹಸ ಮಾಡಬೇಕು ಅಂತಿತ್ತ. ಆದಿವಾಸಿ ಯುವಕರಿಗೆ ಮಾತ್ರ ಈ ಸಾಹಸ ಮಾಡ್ತಕ್ಕಂಥ ಶಕ್ತಿ ಬರ್ತಕ್ಕಂಥ ಅವ್ರ ಆಲೋಚನೆಗಳು, ಅವ್ರ ಪ್ರಕೃತಿ ಜೊತೆಯಲ್ಲಿ ಯಾರು ಬೆಳೆದಿರ್ತಾರೆ ಅವ್ರಿಗೆ ಮಾತ್ರ ಅಂತಹ ಧೈರ್ಯ ಬರ್ತಕ್ಕಂಥ. ಅವ್ರು ನೋಡ್ರಿ 25ನೇ ವಯಸ್ಸಿನಲ್ಲಿ ತೀರ್ಕೊಂಡ್ರೆ ಅವರ ಹೆಸರಿದೆಯಲ್ಲ ಅದನ್ನು ಉಳಿಸ್ಬೇಕು ಅಂತೇಳಿ ನಮ್ಮ ಶ್ರೀಕಾಂತ್ ಸಾಹೇಬ್ ಹೇಳಿದಾಗೆ ಅನೇಕ ಜನ ಅವರ ಮರಣಾನಂತರ ಒಗ್ಗಟ್ಟಾಗ್ತಾರೆ. ಆದಿವಾಸಿಗಳಲ್ಲಿ ಅವ್ರ ಹೆಸರು ಏನಾದ್ರು ಉಳಿಸ್ಬೇಕು ಅಂಥೇಳಿ ಸ್ವಾತಂತ್ರ್ಯದ ಹೋರಾಟಕ್ಕೆ ಅವರು ಕೂಡ ಕೈ ಜೋಡಿಸ್ತಾರೆ. ಈ ಕಾರಣಕ್ಕೋಸ್ಕರ ಅವ್ರನ್ನ ಭಗವಾನ್, ಆದಿವಾಸಿಗಳ ಬದುಕಲ್ಲಿ ಹೊಸ ಚೈತನ್ಯ ಉಂಟು ಮಾಡಿದಂತಹ ಆ ಮಹನೀಯರನ್ನು ಭಗವಾನ್ ಅಂತೇಳಿ ಅವ್ರು ಕರೀತಾರೆ. ನಮ್ಗೆ ಅವರೇ ಭಗವಂತ, ನಮಗೆ ಹೊಸ ಪಂಥವನ್ನು, ಹೊಸ ಪಂಥವನ್ನೇ ಹುಟ್ಟಾಕ್ತಾರೆ. 25ನೇ ವಯಸ್ಸು ಒಳಗಡೆನೇ ನೋಡಿ. ಇದನ್ನೆಲ್ಲ ನಮ್ಮ ಆದಿವಾಸಿ ಯುವಕರು ಜ್ಞಾಪಿಸ್ಕೊಂಡು ಅವ್ರ ಬದುಕನ್ನು, ಅವ್ರನ್ನ ನಿಮ್ಮ ಐಕಾನಾಗಿ ತೆಗೆದುಕೊಂಡು ಅವ್ರು ಹೇಗೆ ಹೋರಾಟ ಮಾಡೋದು, ಏನೆಲ್ಲ ಸಾಹಸವನ್ನು 25 ವರ್ಷದ ಒಳಗಡೆ ಮಾಡೋದು, ಇದನ್ನು ಸೇರಿಸ್ಕೊಂಡು ಅವ್ರು ಹೇಳ್ತಾರೆ. ರಿಸರ್ವ್ ಫಾರೆಸ್ಟ್ ಮಾಡ್ಕೊಡ್ತಾರೆ ಅವ್ರು ಇರುವ ಜಾಗ, ಅದಕ್ಕೇನೆ ಅವ್ರು ಹೋರಾಟ ಮಾಡೋದು. ನಮ್ಮ ಜಲ, ನಮ್ಮ ಭೂಮಿ, ನಮ್ಮ ವಾಸಸ್ಥಳವನ್ನು ಯಾವ ಕಾರಣಕ್ಕೂ ನಾವು ನಿಮ್ಗೆ ಕೊಡೋದಿಲ್ಲ ಬ್ರಿಟಿಷ್ನವರೇ. ರಿಸರ್ವ್ ಫಾರೆಸ್ಟ್ ಆ ಯೋಚನೆ ಬಂದಿದ್ದೇ ಆಗ. ಯಾತಕ್ಕೆ ಆ ರಿಸರ್ವ್ ಫಾರೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವ್ರನ್ನ ಹೊರಗಡೆ ಹಾಕಬೇಕು ಕಾಡಿಂದ, ಏನಾದ್ರು ಒಂದು ತಂತ್ರ ಮಾಡಬೇಕು, ಇದೆಲ್ಲ ನಮಗೆ ಸೇರಿದ್ದು, ನೀವು ಹೋಗ್ರಿ ಎಂದು. ಆಗ ಇದಕ್ಕೆ ಪೂರಕವಾಗಿ ಏನು ಮಾಡ್ತಾರೆ, ಬಿರ್ಸಾ ಮುಂಡಾ ಅವರು ನಿಂತ್ಕೊಂಡು ಹೋರಾಟ ಮಾಡ್ತಾರೆ. ಈ ಕಾರಣದಿಂದ ಅವರು ನಮ್ಮ ಸ್ವಾತಂತ್ರ್ಯ ಚಳುವಳಿಯ ಮುಖ್ಯ ಪ್ರೇರಕರಾಗಿ ಕಾಣ್ತಾರೆ. ಆದಿವಾಸಿಗಳ ಬದುಕಿಗೆ ಹೊಸದಾದಂತಹ ಒಂದು ಪಂಥವನ್ನು ಉಂಟು ಮಾಡ್ತಾರೆ. ನಾವು ಕೂಡ ಹೇಗೆ ಸಾಮಾನ್ಯ ವ್ಯಕ್ತಿಗಳ ರೀತಿ ನಾವು ಅಲ್ಲ, ನಾವು ಕೂಡ ನಿಮ್ಮ ರೀತಿ ನಾಗರಿಕ ಸಮಾಜದ ರೀತಿಯೇ ನಮಗೂ ಕೂಡ ಸ್ವಾತಂತ್ರ್ಯ ಬೇಕು ಅನ್ನೋ ಹೋರಾಟ, ಒಂದು ಹೊಸ ರೀತಿಯನ್ನು ಹುಟ್ಟಾಕ್ತಂತಹ ಮಾನೀಯರು, ಅವರನ್ನು ಸ್ಮರಿಸ್ತಕ್ಕಂತಹ, ಜ್ಞಾಪಿಸ್ಕೊಳ್ತಕ್ಕಂತಹ, ಗೌರವ ಸೂಚಿಸ್ತಕ್ಕಂತಹ ಸಂದರ್ಭ ಈ ದಿನ. ಇಲ್ಲಿಗೆ 150 ವರ್ಷಗಳಾದ ನಂತರ ಕೂಡ ನಾವು ಅವರನ್ನು ಸ್ಮರಿಸ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಿಜಕ್ಕೂ ಕೂಡ ಅವರಲ್ಲಿ ಆ ಒಂದು ಚೈತನ್ಯ ಇತ್ತು. ಅದು ನಮ್ಮ ಆದಿವಾಸಿಗಳಿಗಷ್ಟೇ ಅಲ್ಲ, ಎಲ್ಲ ಯುವ ಸಮೂಹದಕ್ಕೂ ಕೂಡ ಅದು ಪ್ರೇರಕವಾಗಲಿ ಅಂತ ಹೇಳಿ ನನ್ನನ್ನು ಕರೆದು ನಮ್ಮ ಡಾಕ್ಟರ್ ಶ್ರೀಕಾಂತ್ ಅವರು ಮಾತಾಡೋಕ್ಕೆ ನನ್ನ ಭಾವನೆಗಳನ್ನ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟು ನಿಮಗೆಲ್ಲ